ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಮ್ಮ ಅಮ್ಮ ಏನ್ ಹೇಳ್ತಾ ಇದ್ದೀರಾ? ಬಲಿನಾ? ಹೌದು, ಜಗತ್ತು ಪರಿವರ್ತನೆ ಆಗ್ತಿದೆ. 10,000 ವರ್ಷಗಳಿಗೊಮ್ಮೆ ನಡೆಯುವ ವಿಶೇಷ ವಿದ್ಯಮಾನಗಳು ಇವಾಗ ನಡೀತಾ ಇದೆ. ನೀನು ಆ ಪರಿವರ್ತನೆ ಗಮನಿಸಿಲ್ವಾ? ಹೌದು ಅಮ್ಮ, ಇಡೀ ಪ್ರಕೃತಿನೇ ಬದಲಾಗ್ತಾ ಇದೆ. ನೀರು, ಗಾಳಿ, ಜ್ವಾಲಾಮುಖಿ ಎಲ್ಲವೂ ಬದಲಾಗ್ತಾ ಇದೆ. ಇಡೀ ಭೂಮಿನೇ ಬದಲಾವಣೆಗೆ ತಯಾರಾಗಿ ನಿಂತಿದೆ. ನೀವು ಇಷ್ಟು ವರ್ಷ ಕಾಯ್ತಾ ಇದ್ದಿದ್ದು? ಹೌದು, ಇದೇ ಸಮಯಕ್ಕಾಗಿ ನಾನು ಕಾಯ್ತಾ ಇದ್ದಿದ್ದು. ಗುರುವಿನ ಬಲಿಗೆ ಇವತ್ತು ಪ್ರಶಸ್ತ ದಿನ. ಶಂಭು ಎಂಬ ಯುಗ ನಾಳೆಗೆ ಅಂತ್ಯ. ಮಹಾಬಲಿ. ಬಲಿನೇ ನಮ್ಮ ಉದ್ದೇಶ ಆಗಿತ್ತು, ಸತ್ಯ. ಆದ್ರೆ ಶಂಭು ಬಲಿ, ಈ ಅನಿರೀಕ್ಷಿತ ನಿರ್ಧಾರ ಯಾಕಮ್ಮ? ಗುರುವಿನಿಂದ ಕಲಿಬೇಕಾಗಿದ್ದೆಲ್ಲ ಕಲಿತಾಗಿದೆ. ಎಲ್ಲ ಕಲಿತ ಮೇಲೆ ನಾವು ಮುಂದಿನ ಹೆಜ್ಜೆ ಇಡೋದಕ್ಕೆ ಸ್ವಂತ ಗುರುವಿನ ಬಲಿ ಕೊಡ್ಬೇಕಾ? ಅಂದ್ರೆ ಅದರಿಂದ ನಮ್ಗೆ ಮತ್ತಷ್ಟು ಶಕ್ತಿ ಸಿಗತ್ತೆ ಅಂತನಾ? ಹೌದು, ಇಂಥ ಸಂದರ್ಭಕ್ಕೆ ಕಾಲ ಕೂಡಿ ಬರೋದು ಅಪರೂಪ. ಈಗ ಬಂದಿದೆ. ಆ ವ್ಯಕ್ತಿಯ ಬಲಿಗಿಂತ ಸಂತಸದ ಸುದ್ದಿ ಬೇರೆ ಯಾವುದೂ ಇಲ್ಲ. ಆತ ನನಗ್ ಮಾಡಿದ ಅವಮಾನ, ನನ್ನ ಎಲ್ಲ ನಡೆಗೂ ಆತ ಹಾಕಿದ ಅಡ್ಡಗಾಲು ಯಾವುದನ್ನು ಮರ್ತಿಲ್ಲ ಅಮ್ಮ. ಹೇಳಿ ನಾನು ಏನ್ ಮಾಡ್ಬೇಕು ಅಂತ ಹೇಳಿ. ಅಂತ ಮಹಾಬಲಿಗಾಗಿ ನಾನು ಏನ್ ಮಾಡೋದಕ್ಕೂ ಸಿದ್ಧ. ಬಲಿಪೀಠ ಸಿದ್ಧವಾಗಬೇಕು. ಅತ್ಯಂತ ಶಕ್ತಿಶಾಲಿಯಾಗಿರುವ 4 ಅಘೋರಿಗಳ ಅಗತ್ಯ ಇದೆ. ಅಷ್ಟೇ ತಾನೆ? ತಕ್ಷಣ ಸಿದ್ಧವಾಗತ್ತೆ. ಅಷ್ಟೇ ಅಲ್ಲ, ಮಹತ್ವವಾದ ಇನ್ನೊಂದು ಕಾರ್ಯ ಬಾಕಿ ಇದೆ. ಹೇಳಿ ಅಮ್ಮ. ಇದು ನಾವು ಒತ್ತಾಯ ಪೂರ್ವಕವಾಗಿ ಮಾಡುವ ಬಲಿಯಾಗಬಾರದು. ಬಲಿಯೇ ಸ್ವತಃ ಬಂದು ಪ್ರಾಣ ತ್ಯಾಗ ಮಾಡಬೇಕು. ಅದು ಹೇಗ್ ಸಾಧ್ಯ ಅಮ್ಮ? ಸಾಧ್ಯವಾಗಬೇಕು. ಅವನು ತಾನೇ ಬಲಿಗೆ ಸಿದ್ಧವಾಗಿ ಮೌಖಿಕವಾಗಿ ಇದಕ್ಕೆ ಒಪ್ಪಿಗೆ ಸೂಚಿಸಿದರಷ್ಟೇ ಈ ಬಲಿ ಪರಿಣಾಮಕಾರಿಯಾಗೋದಕ್ಕೆ ಸಾಧ್ಯ. ಮೌಖಿಕ ಒಪ್ಪಿಗೆ? ಹೌದು, ಸಾಧ್ಯವೇ? ಖಂಡಿತ ಸಾಧ್ಯ ಅಮ್ಮ. ಒಪ್ಪಿಗೆ ಪಡೆಯೋ ಜವಾಬ್ದಾರಿ ನಂದು. ಸತ್ಸಂಗತ್ವೇ ನಿಸ್ಸಂಗತ್ವಂ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲ ಚಿತ್ತಂ, ನಿಶ್ಚಲ ಚಿತ್ತೇ ಜೀವನ್ಮುಕ್ತಿ. ಭಜ ಗೋವಿಂದಂ, ಭಜ ಗೋವಿಂದಂ. ಸಂಕಟ ಬಂದಾಗ್ಲೆಲ್ಲ ಗೋವಿಂದ ಅಂತ ಮನುಷ್ಯ ಹೀಗೆ ದೇವ್ರ ಮೊರೆ ಹೋಗ್ತಾನಂತೆ. ಆದ್ರೆ ಕೆಲವು ಸಂಕಟನ ಪರಿಹರಿಸೋದಕ್ಕೆ ದೇವರಿಂದನೂ ಸಾಧ್ಯ ಇಲ್ಲ ಅಂತ ಪಾಪ ಅವನಿಗೆ ಗೊತ್ತೇ ಆಗೋಲ್ಲ ಅಲ್ವಾ? ಗುರುದ್ರೋಹಿ, ದ್ರೋಹಿ, ಮುಖದರ್ಶನ ಅಸಹ್ಯ. ಹೋಗೋ, ತೊಲಗೋ. ಅರೆ ನಿನ್ನೆ ಅಂಗ್ಲಾಚಿ ಬೇಡ್ಕೊಂಡಿದ್ರಿ, ಮತ್ತೆ ದುರಹಂಕಾರನ? ನಿಮ್ ಹತ್ರ ಕೂಗಾಡೋದಕ್ಕಾಗ್ಲಿ ನಿಮ್ಮ ಕೂಗನ ಕೇಳಿಸ್ಕೊಳ್ಳೋದಕ್ಕಾಗ್ಲಿ ನಾನು ಇಲ್ಲಿಗೆ ಬಂದಿಲ್ಲ. ಒಂದು ಮುಖ್ಯವಾದ ಕೆಲಸಕ್ಕಾಗಿ ಬಂದಿದ್ದೀನಿ. ಓ, ಇದಿನ್ನೂ ಸುರಕ್ಷಿತವಾಗಿದೆ ಅನ್ನೋದೇ ನಿಮ್ಮ ಈ ಅಹಂಕಾರಕ್ಕೆ ಕಾರಣನಾ? ಬೇಡ 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 ಬೇಡ. ಈ ಮಡಿಕೆ ಸುರಕ್ಷಿತವಾಗಿರ್ಬೇಕು ಅಂದ್ರೆ ನಿಮ್ಮಿಂದ ನನಗೊಂದು ಕೆಲಸ ಆಗ್ಬೇಕಾಗಿದೆ. ಮಾಡ್ಕೊಡ್ತೀರಾ? ನಿಮ್ಮನ್ನೇ ಕೇಳ್ತಾ ಇರೋದು. ನನಗೆ ಕೆಲಸ ಮಾಡ್ಕೊಡ್ತೀರಾ ಅಂತ. ಇಲ್ಲಾಂದ್ರೆ ಗೊತ್ತಲ್ಲ, ಈ ಮಡಿಕೆ ಮತ್ತು ಅಂಬಿಕಾ ಇಬ್ರು ಸರ್ವನಾಶ ಆಗ್ತಾರೆ. ಬೇಡ ಬೇಡ. ಹಾಗಾದ್ರೆ ನಾನು ಕೇಳಿದ್ ಕೊಡ್ತೀರಾ? ನನಗೆ ಸುತ್ತಿ ಬಳಸಿ ಮಾತಾಡೋದಕ್ಕೆ ಗೊತ್ತಿಲ್ಲ. ನೇರವಾಗಿ ಕೇಳ್ತೀನಿ. ನನಗ್ ಬೇಕಾಗಿರೋದು ನಿಮ್ಮ ಪ್ರಾಣ. ಮಂಜರಿ ಅಮ್ಮ ಗುರುಬಲಿ ಕೊಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ನೀವೀಗ ಮನಸ್ಸಾರೆ ನಿಮ್ಮ ಪ್ರಾಣವನ್ನ ಬಲಿ ಕೊಡಬೇಕು. ಅದು ಇವತ್ತೇ ನಡಿಬೇಕು.
ಬರೀ ತಲೆ ಆಡ್ಸಿದ್ರೆ ಸಾಲ್ದು. ಗುರು ಬಲಿ ಅಂದ್ರೆ ನಿಮಗೆ ಗೊತ್ತಿಲ್ಲದೆ ಇರೋ ವಿಷಯ ಏನೋ ಅಲ್ಲ. ಅದಕ್ಕೆ ಮೌಖಿಕ ಒಪ್ಪಿಗೆ ಬೇಕು. ಶಬ್ದಗಳಲ್ಲಿ ನಿಮ್ಮ ಒಪ್ಪಿಗೆ ಸೂಚಿಸಬೇಕು. ಒಪ್ಪಿಗೆ ಒಪ್ಪಿಗೆ ಪ್ರಾಣ ಬಲಿ ಒಪ್ಪಿಗೆ. ಹಿತವಾಗಿದೆ, ಹಿತವಾಗಿದೆ ಕೇಳೋದಕ್ಕೆ. ನಾನು ಹೇಳಲಿಲ್ವಾ ದುರ್ಗಾ, ನನ್ಗೆ ಅವತ್ತೇ ಅನುಮಾನ ಇತ್ತು. ಅಜ್ಜಿ, ಇವ್ರು ನಿಂಗೆ ನಿಜವಾಗ್ಲೂ ಕಾಣಿಸ್ತಾರಾ? ಹೌದು, ನನಗೆಲ್ಲರೂ ಕಾಣಿಸ್ತಾರೆ. ಇರೋರು, ಇಲ್ಲದೆ ಇರೋರು, ಬಂದವರು, ಬರಬೇಕಾದವರು ಎಲ್ಲರೂ ನನಗೆ ಕಾಣಿಸ್ತಾರೆ. ಒಗಟಜ್ಜಿ, ಸ್ವಲ್ಪ ಸರಿಯಾಗಿ ಹೇಳು, ಇವ್ರು ನಿಂಗೆ ನಿಜವಾಗ್ಲೂ ಕಾಣಿಸ್ತಾರಾ? ಅಲ್ಲ ಮಗಳೇ, ನಿನಗೆ ಅವತ್ತೇ ಹೇಳಿದ್ದೆ, ಕಣ್ಣಿದ್ದವರಿಗೆ ಎದುರುಗಡೆ ಇರೋರು ಮಾತ್ರ ಕಾಣಿಸ್ತಾರೆ, ಕಣ್ಣಿಲ್ದೇ ಇದ್ದವರಿಗೆ ಜಗತ್ತೇ ಕಾಣುತ್ತೆ ಅಂತ. ಕಣ್ಣಿಲ್ದೇ ಇರೋಳಿಗೆ ನಾನೇನು ನೋಡೋಕೆ ಸಾಧ್ಯ? ಅಕಸ್ಮಾತ್ ನನಗೆ ಈ ಬ್ರಹ್ಮಾಂಡದ ಆಚೆಗಿರೋದೆಲ್ಲ ಕಾಣಿಸುತ್ತೆ ಅಂದರೆ ನೀನು ನಂಬ್ತೀಯ? ಕ್ಷಮ್ಸು ಅಜ್ಜಿ, ನೀನು ನಂಗೆ ಪ್ರತಿ ಸಲ ಸಿಕ್ಕಾಗ್ಲೂ ನಿಂಗೆ ಕಣ್ಣು ಕಾಣಲ್ಲ ಅನ್ನೋದು ನನ್ನ ಅರಿವಿಗೆ ಬರೋದಿಲ್ಲ. ಹೌದು, ಅದು ಹಾಗೇನೆ. ಕೆಲವು ಅರಿವಿಗೆ ನಿಲುಕೋದು, ಕೆಲವು ಅರಿವಿಗೆ ಮೀರಿದ್ದು. ಇರ್ಲಿ ಬಿಡು, ನಾನು ನಿನ್ನನ್ನು ನೋಡದೆ ಇದ್ರು ನಿನ್ನ ಧ್ವನಿಯಲ್ಲಿರುವ ಕಳವಳ, ಆತಂಕ ಅರ್ಥ ಆಗುತ್ತೆ. ಹೇಳು, ಯಾಕೆ ಆತಂಕ? ಅಜ್ಜಿ, ಅದನ್ನೇನು ಕೇಳ್ತೀಯ? ನಮ್ಮಪ್ಪ ಎಲ್ಲೂ ಕಾಣಿಸ್ತಿಲ್ಲ. ಅವ್ರೊಂಥರ ವಿಚಿತ್ರ, ಒಂಥರ ನಿನ್ ಥರನೇ ಅನ್ಕೋ. ಅದು ಎಲ್ಲಿರ್ತಾರೆ, ಏನು ಮಾಡ್ತಾರೆ ಒಂದು ಗೊತ್ತಾಗಲ್ಲ. ಆದರೂ ಅವಾಗ್ಲಿಂದ ಹುಡುಕ್ತಾ ಇದ್ದೀವಿ, ಎಲ್ಲಿದಾರೋ ಏನೋ. ಯಾರೂ ಸಮುದ್ರದಲ್ಲಿ ಕಾಣೆಯಾದರೆ ಗುರಿಯ ದಿಕ್ಕನ್ನು ಹುಡುಕೋದಿಲ್ಲ, ಮೊದಲು ಹುಡುಕೋದು ದಡವನ್ನ. ಅಂದ್ರೆ ಮೊದಲು ಸುರಕ್ಷಿತವಾಗಿರೋ ಜಾಗ ಬೇಕು, ನಂತರ ತಾನೇ ಗುರಿಯ ಯೋಚನೆ. ಕತ್ತಲ ದಾರಿಯಲ್ಲಿ ಗುರಿ ಹುಡುಕೋದ್ರೆ ವ್ಯರ್ಥ. ಮೊದಲು ಬೆಳಕಿನ ಕಿಂಡಿ ಹುಡುಕು. ಒಂದು ಬೆಳಕಿನ ರೇಖೆ ನಿನ್ನ ಗುರಿ ಹತ್ರ ತಗೊಂಡು ಹೋಗುತ್ತೆ. ನನ್ಗೊಂದು ಅರ್ಥ ಆಗ್ತಿಲ್ಲ. ಅಜ್ಜಿ, ನೀನ್ ಇನ್ನೂ ಒಗ್ಟಾಗೆ ಮಾತಾಡ್ತಿದ್ಯಾ?